ಕಾಂಡಮ್ ಯೂಸ್ ಮಾಡ್ತಾ ಇದ್ವಿ. ಅದು ಏನು ಎಫೆಕ್ಟ್ ಆಗಬಾರ್ದು ಅಂತೇಳಿ ನಮ್ಮವ್ರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಕಾಂಡಮ್ ಇಲ್ಲದೆ ಏನೇ ಒಂದು ಕೆಲಸ ಮಾಡಬಾರ್ದು. ಸುರ 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 ಮೊರ ಸಿಂಗಾರಿ ನಾನು. ನಿಮ್ಮ ಆರ್ಗನ್ ಮಾತ್ರ ಸೆಕ್ಸ್ ಆರ್ಗನ್ ಮಾತ್ರ ಮೆನ್ ತರನೇ ಇರುತ್ತೆ. ಕಂಪ್ಲೀಟ್ ನಾವು ಸರ್ಜರಿ ಮಾಡಿಸ್ಕೊಳ್ಳೋವರೆಗೂ ಅದು ಮೆನ್ ತರನೇ ಇರುತ್ತೆ. ನೀವು ಅವರು ಅವರು ನಾವು ಯಾರು ಹಿಂಗೆಂತ ಕರಿತಾ ಅದೇ ಇಲ್ಲ. ಸಿನಿಮಾದಲ್ಲಿ ನಾವು ನೋಡ್ತೀವಲ್ಲ ಹಿಂಗೆಲ್ಲ ಓಕೆ ಉಪ್ಪು ಕುಣ್ಸೋದು ಹಿಂಗನ್ನೋದು ಹಿಂಗೆಲ್ಲ ಮಾಡೋರು. ಅದೆಲ್ಲ ಸಿಂಬಲ್. ಹೌದು, ಅದೆಲ್ಲ ಒಂದು ಸೈಡ್ ಕೋಡ್ ವರ್ಡ್ಗಳ ತರ. ಬಟ್ ಆ ಟೈಮಲ್ಲಿ ಅಷ್ಟು ಅಮೌಂಟ್ ಕೊಡ್ತಾ ಇರ್ಲಿಲ್ವಲ್ಲ ಯಾರುವೆ. ಒಂದು 100 ರೂಪಾಯಿ ಕೊಟ್ಟರೆ ಅದೇ ಒಂದು ದೊಡ್ಡ ವಿಚಾರ ನಮಗೆ. ಒಂದು 200 ರೂಪಾಯಿ ಕೊಟ್ಟರೆ ಅವ್ರ ಜೊತೆ ನಾವು ನೈಟ್ ಮಲ್ಕೋತಿದ್ವಿ. ಸೆಕ್ಸ್ ವರ್ಕ್ ಮಾಡ್ತಾ ಇದ್ವಿ. ಆದ್ರೂ ಸೆಕ್ಸ್ ವರ್ಕ್ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದ್ರಿ? ಯಾವ ಥರ ಅನ್ನೋದಕ್ಕಿಂತ ಅವ್ರು ಯಾವ ಥರ ತಗೊಂಡು ಮೇಯ್ನ್ ಆಗಿ ಅವ್ರಿಗೆ ಸಿಕ್ಕಿದ್ರೆ ಸಾಕು. ಬಾತ್ರೂಮ್ಗೆ ಅಂತ ಬರೋರು, ಅವಾಗ ನಾವು ಒಂದು ಹಮಾಮ್ ಟೈಪು ಇಟ್ಕೊಂಡಿದ್ವಿ ಸ್ನಾನ ಮಾಡೋದಕ್ಕೆ, ಬಾತ್ರೂಮ್ಗೆ ಇದೆಲ್ಲಕ್ಕೆ ನಾವು ಅಲ್ಲೇ ವಾಸ ಮಾಡ್ತಾ ಇದ್ವಿ. ಸೊ ಕೆಲವರು ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಮಾತಾಡೋಕ್ಕೆ ಬರೋರು, ನೀನು ನೋಡೋಕೆ ಎಷ್ಟು ಚೆನ್ನಾಗಿದೆಯಲ್ವಾ, ಏನಾದ್ರು ಕೆಲಸ ಮಾಡ್ಬೋದಲ್ವಾ, ಅಥವಾ ಎಲ್ಲರೂ ಹೋಗ್ಬೋದಲ್ವಾ ಅಂತ. ಆಗ ನನಗೆ ಯಾರು ಕೆಲಸ ಕೊಡ್ತಾಯಿದ್ರು? ಅಂದ್ರೆ ಆ ಪೂಜೆ ಆದ್ರೆ ನೀವು ಅದಕ್ಕೆ ಅಕ್ಸೆಪ್ಟ್ ಆದಂಗೆ ನಿಮ್ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗೆ ಆದಾಗ ಅವ್ರು ನಮ್ ಕಂಪ್ಲೀಟ್ ಆಗಿ ನಮ್ಮ ಸಮುದಾಯಕ್ಕೆ ಬಂದಂಗೆ. ಅದಾದ್ಮೇಲೆ ಬ್ಯಾಂಗ್ಳೂರಿಗೆ ಬಂದ್ವಿ. ಬ್ಯಾಂಗ್ಳೂರ್ ಬಂದಲ್ಲಿ ಯಥಾ ಪ್ರಕಾರ ನಮ್ಮ ಜೀವನ ಶೈಲಿ ಶುರುವಾಗುತ್ತೆ. ಬೆಗ್ ಮಾಡೋದಾಗಿರ್ಬೋದು, ಸೆಕ್ಸ್ ವರ್ಕ್ ಮಾಡೋದಾಗಿರ್ಬೋದು. ಬೆಗ್ಗಿಂಗ್ ಫಸ್ಟ್ ಟೈಮ್ ಹೋದಾಗ ನಿಮ್ಗೆ ಏನ್ ಅನ್ನಿಸ್ತು ಅಂತಂದ್ರೆ ಒಂಥರ ದುಃಖದ ಮೂಮೆಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಎಲ್ಲೂ ಆ ಥರ ಒಬ್ಬರನ್ನ ಹಿಂಗೆ ಕೈ ಹೊಡೆದು ಹಿಂಗೆ ಹೇಳ್ದವ್ರೆ ಅಲ್ಲ. ನಮ್ಮ ಫ್ಯಾಮಿಲಿ ಮನೆಗಳಲ್ಲೂ ನಾವು ಆ ಥರ ಇದು ಮಾಡಲಿ. ನಾವು ಓದ್ಕೊಂಡು ಆಟ ಆಡ್ಕೊಂಡು ಲೈಫ್ ಮೂಮೆಂಟ್ ಮಾಡಿದ್ವಿ. ಒಂದೊಂದ್ಸತಿ ಅಂಗಡಿಗಳ ಮುಂದೆ ಹೋಗಿ ಹಿಂಗೆ ಕೈ ಹೊಡೆದು ಕಾಸು ಕೇಳಿದಾಗ ಆಗೋಂಥ ಫೀಲು. ಮತ್ತೆ ಕೆಲವರು ಕೊಡ್ತಾರೆ, ಕೆಲವರು ನಿಮ್ಗೇನು ಬಂದಿರೋ ದುಡ್ಕೊಂಡು ತಿನ್ನಕ್ಕೆ ಅಂತ ಬೈತಾರೆ. ಇನ್ನು ಕೆಲವರು ಕಾಸು ಕೈ ಕೊಡಲ್ಲ, ಹಿಂಗೆ ಮುಂದಕ್ಕೆ ಹಿಂಗೆ ಎಸೆಯೋದು ಅಥವಾ ಹಿಂಗೆ ಇಕ್ಕೋದು, ಎತ್ಕೊಳ್ಳಿ ಅಂತೇಳಿ ಹಂಗೆಲ್ಲ ನೋಡಿದಾಗ ತುಂಬ ಫೀಲ್ ಆಗ್ತಾಯಿತ್ತು. ಬಟ್ ಏನೇ ಒಂದು ಆದರೂ ಅಷ್ಟು ಅವಮಾನಗಳು ಅಷ್ಟು ಆದ್ರೇ ತಾನೇ ಒಬ್ಬ ಮನುಷ್ಯ ಮುಂದೆ ಬೆಳೆಯೋಕ್ಕೊಂದು ಅವಕಾಶ ಸಿಗುತ್ತೆ ಅಂದ್ಬಿಟ್ಟು ನಾನು ಅದನ್ನ ಯಾವುದೂ ಮೈಂಡ್ಗೆ ಹಾಕೊಳ್ದಲೆ ಅಷ್ಟು ವರ್ಷಗಳ ಕಾಲ ನಾನು. ಎಷ್ಟು ವರ್ಷ ಬೆಗ್ಗಿಂಗ್ ಮಾಡಿದ್ದು ಪ್ರಿಯಾಂಕಾ? ಸುಮಾರು ಒಂದು 2-3 ವರ್ಷ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಇದ್ದಂಥ ಜಾಗದಲ್ಲಿ ಜಾಸ್ತಿ ಹೊರಗಡೆ ಕಳಿಸ್ತಾ ಇರಲಿಲ್ಲ. ಸೊ ಅಷ್ಟು ವರ್ಷ ಮಾಡಿ ಆಮೇಲೆ ನಾನು ಅದ್ರ ಜೊತೆಗೆ ಬೇರೆ ಇನ್ನೇನು ಕೆಲಸ ಮಾಡಿದೆ? ಸೆಕ್ಸ್ ವರ್ಕ್ ಮಾಡ್ತಾ ಇದ್ದೆ. ಸೆಕ್ಸ್ ವರ್ಕ್ ಮಾಡ್ತಾ ಇದ್ವಿ. ಆಮೇಲೆ ಮಕ್ಳು ಹುಟ್ಟಾಗ ಮತ್ತೆ ಆಶೀರ್ವಾದ ಮಾಡೋಕ್ಕೆ, ಡ್ಯಾನ್ಸ್ ಮಾಡೋಕ್ಕೆಲ್ಲ ಕರ್ಕೊಂಡು ಹೋಗೋರು. ಆಪರೇಷನ್ ಎಲ್ಲ ಅವಾಗೆಲ್ಲ ಇನ್ನೂ ಆಗಿರಲಿಲ್ಲ ನಮಗೆ. ಸೊ ನಮ್ಮಲ್ಲಿ ಏನಂದರೆ ಹೊಸ್ದಾಗಿ ಬಂದವನ್ನ ತಕ್ಷಣ ಆಪರೇಷನ್ ಮಾಡಿಸಲ್ಲ. ಯಾಕೆಂದರೆ ಹೋಗಿರೋ ಏಜ್ನು ಕೂಡ ಒಂದು ಕಡೆ ನೋಡ್ತಾರೆ. ಸೊ ಹೆಂಗೋ ಏನು ಅಂತ. ಆಮೇಲೆ ನಾನೇನು ಮಾಡಿದೆ, ಇಲ್ಲ ನಾನು ಬಂದಿಷ್ಟು ದಿವಸ ಆಯಿತು, ನಾನು ಮಾಡಿಸ್ಕೊಳ್ಳೇಬೇಕು ಅಂತೇಳಿ ಅವ್ರ ಹತ್ರ ಹಠ ಮಾಡಿ ಇಲ್ಲ ನಾನು ಕಂಪ್ಲೀಟಾಗಿ ವುಮೆನಾಗೆ ಬದಲಾಗಬೇಕು, ನೀವು ನನಗೆ ಮಾಡಿಸ್ಲೇಬೇಕು ಅಂತ ಹೇಳಿ ಹಠ ಮಾಡಿ ನಾನು ಹಣನ ಶೇಖರಣೆ ಮಾಡಿ ನಮ್ಮ ಅಮ್ಮಂಗೆ ತೊಗೊಂಡೋಗಿ ಕೊಟ್ಟೆ. ಅಮ್ಮ ನನ್ನ ಕೈಲಿ ಇಷ್ಟು ಶೇಖರಣೆ ಮಾಡಿದ್ದೀನಿ, ಇನ್ನು ಮಿಕ್ಕಿದ್ದು ನೀವು ಹಾಕಿ ಮಾಡಿಸಿ ಅಮ್ಮ ನನಗೆ ಅಂತ ಹೇಳ್ಬಿಟ್ಟು ನಾನು ಅವ್ರ ಹತ್ರ ಕೇಳ್ಕೊಂಡಾಗ ಸೊ ಆಯಿತು ಅಂತ ಹೇಳ್ಬಿಟ್ಟು ಅವರು ಒಪ್ಕೊಂಡ್ರು. ಓಕೆ, ಆಪರೇಷನ್ ವಿಷಯ ಮಾತಾಡೋದಕ್ಕಿಂತ ಮುಂಚೆ ಸೆಕ್ಸ್ ವರ್ಕ್, ಪ್ರಿಯಾಂಕಾ ಸೆಕ್ಸ್ ವರ್ಕ್ ಜೊತೆ ಹೋಗಿದ್ದು ಮತ್ತೆ ಅಲ್ಲಿ ಬಂದಿದ್ದು ಭಿಕ್ಷಾಟನೆ ಒಂದು ರೀತಿ ಆದರೆ ಅದೇ ಒಂದು ರೀತಿ ಪ್ರಪಂಚ. ಆ ಪ್ರಪಂಚ ಹೇಗಿತ್ತು? ಆ ಪ್ರಪಂಚಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಂತ ಹಕ್ಕಿ ಜೀವನ ಹೇಗಾಯ್ತು ಅಂದ್ರೆ ಅದೆಲ್ಲ ಒಂದು ರೀತಿಲಿ ಹೇಳಕ್ಕೆ ವರ್ಣಿಸಕ್ಕಾಗ್ಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಒಂದು ಮೂಮೆಂಟು ಹ್ಯಾಪಿನೂ ಇರ್ಬೋದು, ಫೀಲು ಇರ್ಬೋದು. ಯಾಕೆಂದ್ರೆ ನಮ್ಗೆ ಅದೆಲ್ಲ ಹೊಸ್ತು. ಸೊ ಹೇಗೆ ಎತ್ತ ಏನು ಅನ್ನೋದು ಗೊತ್ತಾಗ್ತಿಲ್ಲಲ್ಲ. ಕೆಲವ್ರು ಬಂದಾಗ ಮಸಾಜ್ ಮಾಡು ಅನ್ನೋರು, ಅದು ಹೆಂಗೆ ಮಾಡೋದು ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಿಮ್ದೇ ಒಂದು ಅಡ್ಡ ಇತ್ತು ಅಲ್ಲಿಗೆ ಬರೋರು, ನೀವೇನಾದ್ರೂ ನಾವು ನೋಡ್ದಂಗೆ ರೋಡ್ ಸೈಡ್ ನಿಂತ್ಕೊಂಡು ಕರಿತಾ ಇದ್ರೆ? ಆ ಒಂದು ಜನರೇಷನ್ ಅಲ್ಲಿ ರೋಡ್ ನಿಂತ್ಕೊಳ್ಳಕ್ಕೆ ಆಗ್ತಾ ಇರ್ಲಿಲ್ಲ, ನಾವು ರೋಡಲ್ಲಿ ನಿಲ್ತಾನೂ ಇರ್ಲಿಲ್ಲ. ಎಷ್ಟು ವರ್ಷದ ಹಿಂದಿನ ಮಾತು ಇದು? ಇವಾಗ ಹತ್ತತ್ರ ಒಂದು 20 ವರ್ಷ 25 ವರ್ಷದ ಹಿಂದಿನ ಮಾತು. ಈಗ ಇನ್ನೇನು ನೆಕ್ಸ್ಟ್ ಇಯರ್ ಬಂದ್ರೆ ನನಗೆ 40 ವರ್ಷ ರೀಚ್ ಆಗುತ್ತೆ. ಪ್ರಿಯಾಂಕಾ ನಿಮಗೆ 40 ವರ್ಷನಾ? ಹೌದು. ಸೊ ನಾನು ಕಮ್ಯುನಿಟಿಗೆ ಹೋಗಿ ಬ್ಯೂಟಿ ಆಗಿದ್ದೀರಲ್ಲ. 14 ವರ್ಷಕ್ಕೆ ನಾನು ಕಮ್ಯುನಿಟಿಗೆ ಹೋಗಿದ್ದು. ಸೊ ನೆಕ್ಸ್ಟ್ ಇಯರ್ ನನಗೆ 40 ರೀಚ್ ಆಗ್ತಾ ಇದ್ದೀನಿ. ಸೊ ಅಷ್ಟು ವರ್ಷದ ಹಿಂದೆ ನಾವು ಈಚೆ ಕಡೆ ಕಾಣಿಸ್ಕೊತಾನೂ ಇರ್ಲಿಲ್ಲ, ಈಚೆ ಕಡೆ ಹೋಗಿ ನಿಂತ್ಕೊಳ್ಳೋ ಒಂದು ಇದು ಇರ್ತದೆ. 15-16ನೇ ವರ್ಷ ನಿಮ್ಗೆ. ಸೊ ಅವಾಗ ನಾವಿರೋ ಜಾಗಕ್ಕೆ ಬರೋರು, ಬಾತ್ರೂಮ್ಗೆ ಅಂತ ಬರೋರು. ಅವಾಗ ನಾವು ಒಂದು ಹಮಾಮ್ ಟೈಪು ಇಟ್ಕೊಂಡಿದ್ವಿ ಸ್ನಾನ ಮಾಡೋದಕ್ಕೆ, ಬಾತ್ರೂಮ್ಗೆ ಇದೆಲ್ಲಕ್ಕೆ ನಾವು ಅಲ್ಲೇ ವಾಸ ಮಾಡ್ತಾ ಇದ್ದು. ಬಾತ್ರೂಮ್ಗೆ ಒಂದು 5 ರೂಪಾಯಿ 10 ರೂಪಾಯಿ ತಗೊಳ್ಳೋರು. ಸ್ನಾನಕ್ಕೆ ಬಿಸಿನೀರಾದ್ರೆ ಒಂದು 20 ರೂಪಾಯಿ, ತಣ್ಣೀರಾದ್ರೆ ಒಂದು 10 ರೂಪಾಯಿ, ಅಂದ್ರೆ ಪಬ್ಲಿಕ್ಗೆ ಹಂಗೆ ತಗೊಳ್ಳೋರು. ಸೊ ಅವಾಗ ಆ ಥರ ಬರೋರು ಮಸಾಜ್ ಮಾಡಿಸ್ಕೊಳ್ಳೋದಕ್ಕಾಗಿರ್ಬೋದು, ಹೆಡ್ ಮಸಾಜು. ಅಂದ್ರೆ ಬೋರ್ಡ್ ಏನಾರು ಆಗ್ತಾ ಇದ್ರೆ ಹಮಾಮ್ ಅಂತ ಹಾಕಿರ್ತಿದ್ವಿ. ಹೈವೇ ಹಮಾಮ್, ಸ್ನಾನ, ಬಿಸಿನೀರು, ತಣ್ಣೀರು, ಬಾತ್ರೂಮ್ ಅಂತ ಹೇಳಿ ಬೋರ್ಡ್ ಆಗ್ತಾ ಇದ್ವಿ. ಅದು ನೋಡಿ ಅವ್ರು ಬರೋರು. ಅವ್ರು ಬಂದಾಗ ಗೊರಗುಂಟೆಪಾಳ್ಯ. ಸೊ ಅವಾಗ ನಾವು ಅವ್ರಿಗೆ ಬಿಸಿನೀರು ಹಾಕೋದು, ತಗೊಂಡ್ ಬಂದು ಅವ್ರಿಗೆ ಬೆಂತಿಕ್ಕೋದು ಇದೆಲ್ಲ ಮಾಡಿದೆ. ಅವ್ರು ಒಂದು 5 ರೂಪಾಯಿ, ಒಂದು 10 ರೂಪಾಯಿ ಹಿಂಗೆ ಕೊಡೋರು ನಮಗೆ ಆ ಟೈಮಲ್ಲಿ. ಸೊ ನಮಗೆ ಅದೇ ಜೀವನ ಆಗೋದು. ಬೆಳಗ್ಗೆ ಎದ್ದು ಪಕ್ಕದಲ್ಲಿ ಒಂದು ಬೇಕ್ರಿ ಇದ್ದು, ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಟೀ ಕುಡಿತಿದ್ವಿ. ಟೀ ಬಿಸ್ಕೆಟ್ ತಿಂದ್ಬಿಟ್ಟು ನಮ್ಮ ದಿನನಿತ್ಯ ಏನು ಕೆಲಸಗಳಿರುತ್ತೆ, ಕಸ ಗುಡಿಸೋದು, ಒರೆಸೋದು, ಸ್ನಾನದ ಮನೆಗಳಿಗೆ ನೀರು ಹಾಕೋದು, ಸ್ನಾನದ ಮನೆಗಳನ್ನ ತೊಳೆಯೋದು, ಬಾತ್ರೂಮ್ಗಳನ್ನ ತೊಳೆಯೋದು, ಇದೆಲ್ಲ ನಾವು ಮಾಡಿಕೊಂಡು ಬಾತ್ರೂಮ್ ಕ್ಲೀನ್ ಮಾಡ್ತಾ ಇದ್ದೆ. ಅದು ಏನಂತಂದ್ರೆ ನಮ್ಮಲ್ಲಿ ಅದನ್ನ ಲಕ್ಷ್ಮಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮಗೆ ಅನ್ನ ಕೊಡೋ ಜಾಗ ಅದು. ಸೊ ನಮಗೆ ನಾವು ಸಂಪಾದನೆ ಮಾಡೋವಂಥ ಜಾಗ ಅಂತ ಹೇಳಿದಾಗ ನಮಗೆ ಅದು ಯಾವುದೇ ಕಾರಣಕ್ಕೂ ಅದು ಅಸಹ್ಯ ಅನ್ನಿಸ್ತಾ ಇರಲಿಲ್ಲ. ಸ್ಟಾರ್ಟಿಂಗ್ ಅನ್ನಿಸ್ಲಿಲ್ಲ ಅಂತಲ್ಲ, ಸ್ಟಾರ್ಟಿಂಗ್ ಅನ್ನಿಸ್ತು.
ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ, ಕಷ್ಟಪಟ್ಟರೆ ತಾನೇ ಸುಖ, ಜೀವನ, ಬದುಕು, ಹಸಿವು. ಏನು ಮಾಡೋಕ್ಕಾಗಲ್ಲ. ನಾವು ಅನ್ಕೊಂಡಿದ್ದು ನಾವು ಮಾಡಬೇಕು ಅಂತಂದ್ರೆ ನಾವು ಏನಾದರೂ ಮಾಡಲೇಬೇಕು, ನಮ್ಮ ಗುರಿನ ತಲುಪಬೇಕು, ಸಾಧಿಸ್ಬೇಕು. ಸೊ ನಾವು ಅದು ಸ್ಟಾರ್ಟಿಂಗ್ 1-2 ಸತಿ ಹಂಗೆ ಅನ್ನಿಸ್ತು. ಸೊ ಆಮೇಲೆ ಆಟೋಮೆಟಿಕ್ ಆಗಿ ಹೊಂದ್ಕೊಂಡ್ಬಿಟ್ಟೆ, ಆ ಒಂದು ಲೈಫ್ ಸ್ಟೈಲ್ಗೆ ಹೊಂದ್ಕೊಂಡ್ಬಿಟ್ಟೆ. ಫಸ್ಟ್ ಟೈಮ್ ನೀವು ಯಾರ ಜೊತೆ ಬೆಡ್ ಶೇರ್ ಮಾಡಿದ್ದು, ಹೇಗೆ ಅಪ್ರೋಚ್ ಆದ್ರು ಅವರು, ಯಾವ ಕಾಸ್ಟ್ಯೂಮ್ ಅಲ್ಲಿ ಇದ್ರಿ? ಇಲ್ಲ, ನನಗೆ ಸ್ಯಾರಿ ಹಾಕೊಂಡಿದ್ದೆ, ಸ್ಯಾರಿ ಹಾಕೊಂಡು ಜಡೆ ಹಾಕೊಂಡು ಚೌಲಿ ಹಾಕೊಂಡು ಹೂವು ಮುಡ್ಕೊಂಡು ನಿಂತಿದ್ದೆ ಬೇಕ್ರಿ ಹತ್ರ. ಸೊ ಒಬ್ರು ಬಂದ್ರು, ಎಷ್ಟು ಅಂತಂದ್ರೆ ಸೊ ಇಷ್ಟು ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡೋದ್ವಿ. ಹೆಂಗೆ ಎಷ್ಟು ಅಂತ ಕೇಳ್ತಾ ಇದ್ರು ಪ್ರಿಯಾಂಕಾ. ಸೊ ಇವಾಗ ಇದು ಬೇಕ್ರಿ, Okay. ಇವಾಗ ನಾವ್ ಇಲ್ಲಿದ್ದೀವಿ, ನಮ್ದು ಇದು ಜಾಗ. ಸೊ ಬೇಕ್ರಿ ಹತ್ರ ನಾವ್ ಹಿಂಗ್ ಸುಮ್ನೆ ಹಿಂಗ್ ಟೀ ಕುಡ್ಕೊಂಡು ಅವ್ರ ಟೀ ಕುಡಿತಾ ಹಿಂಗ್ ನಿಂತ್ಕೊಳ್ಳೋರು, ನಾವು ಅಲ್ಲಿ ನಿಂತ್ಕೊಂಡಾಗ ಅವ್ರ ಹಿಂಗ್ ಟೀ ಕುಡಿಯೋದು, ಹಿಂಗ್ ನೋಡೋದು, ಹಿಂಗ ಅನ್ನೋದು, ನೀವು ಅವರು ಅವರು ನಾವು ಯಾರು ಹಿಂಗ್ ಬಾ ಹಿಂಗೆಂತ ಕರಿತಾ ಅದೇ ಇಲ್ಲ, ಸಿನಿಮಾದಲ್ಲಿ ನಾವು ನೋಡ್ತೀವಲ್ಲ ಹಿಂಗೆಲ್ಲ. ಓಕೆ, ಉಪ್ಪು ಕುಣ್ಸೋದು, ಹಿಂಗ ಅನ್ನೋದು, ಹಿಂಗೆಲ್ಲ ಮಾಡೋರು. ಸೊ ಅದೆಲ್ಲ ಸಿಂಬಲ್. ಹೌದು, ಅದೆಲ್ಲ ಒಂದು ಸೈಡ್ ಕೋಡ್ ವರ್ಡ್ಗಳ ತರ. ಸೊ ಹಂಗಾದ್ಮೇಲೆ ಅವ್ರು ಕರ್ಕೊಂಡು ಹೋಗೋರು, ಹಿಂಗ ಅನ್ನೋರು. ಅಂದ್ರೆ ಅಲ್ಲಿ ಪಳಗಿದವರೇ ಬರ್ತಾ ಇದ್ರು, ಇದ್ರು. ಗೊತ್ತಿರೋರೇ ಬರ್ತಾ ಇದ್ರು. ಸೊ ಅವಾಗ ಒಂದು 30-40 ಅವಾಗ ಒಂದು ಅಮೌಂಟ್ ಕೊಡ್ತಾ ಇದ್ದಿದ್ದು ಅಷ್ಟೇ. ಪರ್ ಡೇಗ 30 ರೂಪಾಯಿ 40 ರೂಪಾಯಿ ಒಂದ್ಸತಿ ಬಂದೋಗ. ಓ ಮೈ ಗಾಡ್, ನಾನು 30-40 ಅಂದ್ರೆ 30K 30,000 40,000 ಅನ್ಕೊಂತಿದ್ದೆ. ಚಾನ್ಸೇ ಇಲ್ಲ. 30 ರೂಪಾಯಿ 20 ರೂಪಾಯಿ 40 ರೂಪಾಯಿ 50 ರೂಪಾಯಿ ಅದೇ ಎಷ್ಟು? ಅದೇ ದೊಡ್ಡ ಅಮೌಂಟ್. ಓಕೆ, ನೀವು ಭಿಕ್ಷೆಟನಿಗೆ ಹೋದ್ರೆ 1 ರೂಪಾಯಿ ಈ ತರ ಕೊಡೋರು. ಎಂಟಾಣಿ ಹಿಂಗ್ ಕೊಡೋರು. ಇಬ್ರು ಹೋದ್ರೆ 50 ಪೈಸೆ, ಒಬ್ರು ಹೋದ್ರೆ ಇದು ಎಂಟಾಣಿ ಕಾಲದ ಮಾತು. 4 ಆಣಿ 8 ಆಣಿ ಆ ಒಂದು ಲೈಫ್ ಅಲ್ಲಿ ಇದ್ದಂತು. ಅವಾಗ ಹಂಗ್ ಕೊಡೋರು. ನಾನು ಅವಾಗ ನೀವು ಅಪ್ರೋಚ್ ಮಾಡ್ತಾ ಇರ್ನಿಲ್ವಾ? ಸೊ ನಾವು ಅವಾಗ ಜಾಸ್ತಿ ಕೇಳೋದಾಗ್ಲಿ ಇದಾಗಲಿ ಏನೂ ಗೊತ್ತಿರಲಿಲ್ಲ ನಮಗೆ. ಸೊ ಅವ್ರು ಬರೋರು, ಕಾಸು ಕೊಡೋರು, ಅವ್ರಿಗೇನು ಬೇಕು ಇದನ್ನು ಮಾಡ್ಕೊಂಡು ಹೋಗ್ಬಿಡೋರು. ಸೊ ಕೆಲವರು ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಮಾತಾಡೋಕ್ಕೆ ಬರೋರು. ನೀನು ನೋಡೋಕೆ ಎಷ್ಟು ಚೆನ್ನಾಗಿದೆಯಲ್ವಾ, ಏನಾದ್ರು ಕೆಲಸ ಮಾಡ್ಬೋದಲ್ವಾ, ಅಥವಾ ಎಲ್ಲರೂ ಹೋಗ್ಬೋದಲ್ವಾ ಅಂತ. ಆಗ ನನಗೆ ಯಾರು ಕೆಲಸ ಕೊಡ್ತಾಯಿದ್ರು, ಕಮ್ಯುನಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ದೊಡ್ಡ ವಿಚಾರ. ಸೊಸೈಟಿಲಾಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು. ಆ ಒಂದು ಟೈಮಲ್ಲಿ ಇನ್ನು ಕೆಲಸ ತಾನೇ ಯಾರು ಮಾಡ್ತಾಯಿದ್ರು. ನಾನು ಅಂದ್ಕೊಂಡಿದ್ದು ನಮ್ಮ ಜರ್ನಿ, ನಮ್ಮ ಲೈಫು, ನಮ್ಮ ಬದುಕಿದ್ರು ಸತ್ರು ಇದೇ ವೃತ್ತಿನೇ ನಾವು ಮಾಡ್ಕೊಂಡು ಬದುಕಬೇಕು ಅಂತ ನಾವು ಅಂದ್ಕೊಂಡಿದ್ದು ನಾವು ಓದಂಥ ಟೈಮಲ್ಲಿ. ಬಟ್ ಟೆಕ್ನಾಲಜಿ ಆಗಿರ್ಬೋದು ಇದೆಲ್ಲ ಬದಲಾಗುತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ. ಸೊ ಹಾಗೆ ನೋಡೋಕೆ ಹೋದ್ರೆ ಇವಾಗ ಎಷ್ಟೆಲ್ಲ ಜನ ಹೆಂಗೆಲ್ಲ ಮಾಡ್ತಾಯಿದ್ದಾರೆ. ಬಟ್ ಆ ಟೈಮಲ್ಲಿ ಅದಿರಲಿಲ್ಲ. ಸೊ ಕಲೆಕ್ಷನ್ಗೆ ಹೋಗೋದು, ಮಗು ಹುಟ್ಟಾಗ ಆಶೀರ್ವಾದ ಮಾಡೋಕೆ ಹೋಗೋದು, ಡ್ಯಾನ್ಸ್ಗಳಿಗೆ ಹೋಗೋದು, ಈ ಥರ ವೃತ್ತಿನ ಮಾಡಿಕೊಂಡು ಸುಮಾರು ವರ್ಷ ಕಳೆದೆ. ಐ ಥಿಂಕ್ ನನಗೆ 14 ವರ್ಷ, ನನಗೊಂದು 20-21 ಏಜ್ ಅಷ್ಟೊತ್ತಿಗೆ ನಾನು ಕಂಪ್ಲೀಟಾಗಿ ಕಮ್ಯುನಿಟಿಲಿ ಪಳಗ್ಬಿಟ್ಟಿದ್ದೆ. ಸೊ ಅಷ್ಟೊತ್ತಿಗೆ ಹೇರ್ ಎಲ್ಲ ಬಂದಿದ್ದು. ನಾನು ಅಂದೆ ಅಮ್ಮ ಇಷ್ಟು ವರ್ಷ ಇದ್ದೀನಿ, ನಾನು ನನಗೆ ಆಪ್ರೇಷನ್ ಮಾಡಿಸಿ ನಾನು ಕಂಪ್ಲೀಟಾಗಿ ಅಲ್ಲ 5-6 ವರ್ಷ ಆಗಾದ್ರೆ ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ದುಡಿತಾ ಇದ್ರಿ ನೀವು? ಅವಾಗ ಏನೊಂದು ತಿಂಗಳಿಗೆ ಅಂದರೆ ಒಂದು 2,000 3,000 1,000 ಆಗೋದೇ ಹೆಚ್ಚು. ಅದನ್ನ ನೀವು ದುಡ್ದು ನೀವೇ ಇಟ್ಕೊಬೇಕಾ ಅಥವಾ ನಿಮ್ಮ ಇವ್ರಿಗೆ ಎಡ್ಡಿಗೆ ಕೊಡ್ಬೇಕು? ಅವ್ರಿಗೂ ಕೊಟ್ಟು ಮಿಕ್ಕಿದ್ದ ನಾವು ಎತ್ತಿಕ್ತಿದ್ವಿ. ನಮ್ಗೆ ಏನಾದ್ರು ಮೇಕಪ್ ಐಟಮ್ ಬೇಕು ಅಥವಾ ಯಾವ ರೀತಿ ಶೇರಿಂಗು? ಸೊ ಇವಾಗ ಯಾವ ರೀತಿ ಅಂದ್ರೆ ಇವಾಗ ಒಂದು 50 ರೂಪಾಯಿ ಕೊಟ್ರೆ ಒಂದು 25 ರೂಪಾಯಿ ಅವ್ರಿಗೆ, 25 ರೂಪಾಯಿ ನಮಗೆ. ಸೊ ಅವಾಗ ನೀವು ಬಚ್ಚಿಟ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಎಲ್ಲ ನೋಡೇ ಬಿಡೋರಲ್ಲ. ಆಮೇಲೆ ಊಟಕ್ಕೆ ಅಂತ ಒಂದು 30-40 ರೂಪಾಯಿ ಕೊಡೋರು. ನಾನ್ ವೆಜ್ ಏನಾದ್ರು ಮಾಡಿದಾಗ ಒಂದು 50 ರೂಪಾಯಿ 100 ರೂಪಾಯಿ ಕೊಡ್ತಾ ಇದ್ವಿ. ಸೊ ಆ ಒಂದು ಅಮೌಂಟ್ನ ಜೋಡಿಸಿ ನಾನು ನಮ್ಮ ಅಮ್ಮನ ತಗೊಂಡು ಕೊಟ್ಟೆ. ಎಷ್ಟು ವರ್ಷ, ಒಂದು 6 ವರ್ಷದಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ಕೊಂಡು? ಒಂದು 10-20 ಸಾವಿರ ಅಂತ ಅನ್ಕೊಳ್ಳಿ. ಅಷ್ಟೇ ಸೇವಿಂಗ್ಸ್? ಹೌದು, ನನ್ನ ಖರ್ಚುನು ಕಳ್ದಿ, ತಿಂಡಿ ಊಟ ಖರ್ಚು ಕಳ್ದಿ ಅಷ್ಟು ಸೇವಿಂಗ್ಸ್ ಮಾಡಿದ್ದು. ಬಟ್ ಆ ಟೈಮಲ್ಲಿ ಅಷ್ಟು ಅಮೌಂಟ್ ಕೊಡ್ತಾ ಇರ್ಲಿಲ್ವಲ್ಲ ಯಾರುವೆ. ಒಂದು 100 ರೂಪಾಯಿ ಕೊಟ್ಟರೆ ಅದೇ ಒಂದು ದೊಡ್ಡ ವಿಚಾರ ನಮಗೆ. ಒಂದು 200 ರೂಪಾಯಿ ಕೊಟ್ಟರೆ ಅವ್ರ ಜೊತೆ ನಾವು ನೈಟ್ ಮಲ್ಕೋತಿದ್ವಿ. ಓಕೆ, ಫುಲ್ ಡೇ. ಸೊ ಆ ಥರ ಇದ್ದಂಥ ಕಾಲದಲ್ಲಿ ಅಮ್ಮ ನನ್ನ ಹತ್ರ ಇಷ್ಟು ಅಮೌಂಟ್ ಸೇವಿಂಗ್ ಮಾಡಿಸಿಟ್ಟಿದ್ದೀನಿ, ತಗೊಳ್ಳಿ ಇನ್ನು ಮಿಕ್ಕಿದ್ದು ನೀವು ಹಾಕಿ ಮಾಡಿಸಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವಾಗ ನನಗೆ ಆಯಿತು ಕರ್ಕೊಂಡು ಹೋಗ್ತೀನಿ ಅಂತಂದ್ರು. ನಾನು ಆ ಒಂದು ದಿನಕ್ಕೋಸ್ಕರ ದಿನಗಳನ್ನ ಲೆಕ್ಕನೇ ಆಗ್ತದೆ ಕ್ಯಾಲೆಂಡ್ರಲ್ಲಿ. ಇವತ್ತು ಆಯಿತು, ಇವತ್ತು ನಾಳೆ ಇನ್ನಿಷ್ಟು ದಿವಸ ಇದೆ, ಇನ್ನಿಷ್ಟು ದಿವಸ ಇದೆ ಅಂತ. ಸೊ ಹಾಗೆ ಮಾಡ್ತಾ ನನ್ನ ಆ ಒಂದು ಡೇಟ್ ಹತ್ರ ಬಂದೇ ಬಿಡ್ತು. ಹತ್ರ ಬರ್ತಿದ್ದಂಗೆ ನನಗೆ ಒಳಗಡೆ ಮನಸ್ಸೊಳಗಡೆ ತಳಮಳ, ಒಂಥರ ಭಯ, ಒಂದು ಕಡೆ ಖುಷಿ. ಸೊ ಈ ಡೇಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಇದ್ದಾರೆ, ಅವರು ನಮ್ಮದು ದೇವ್ರದ್ದು ಪೂಜೆ ಎಲ್ಲ ಮಾಡಿ, ನೀನು ಏನು ತಿಂತೀಯ ಏನು ಉಂತೀಯ, ಫಿಲಿಮ್ಗೆ ಹೋಗೋಣ ಅಲ್ಲಿ ಅಂತೆಲ್ಲ ಕರ್ಕೊಂಡೋಗಿ ತೋರಿಸಿ ಪೂಜೆ ಮಾಡಿಸಿ ದೇವ್ರ ಮುಂದೆ 1 ಕಾಲು ರೂಪಾಯಿ ಕಂಕಣ ಥರ ಕಟ್ಟಿ ಸೊ ಎಲ್ಲ ಬಿಚ್ಬಿಟ್ಟು ನಾನು ಆಶೀರ್ವಾದ ಮಾಡಿಕೊಂಡು ನಮ್ಮ ಅಮ್ಮನ ಜೊತೆ ಪಯಣ ಬೆಳೆಸ್ದೆ ಆಂಧ್ರ ಪ್ರದೇಶದಲ್ಲಿರುವಂಥ ಪಳಂನೇರಿಗೆ. ಇಲ್ಲ ಬ್ಯಾಂಗ್ಳೂರಲ್ಲಿ ಯಾವುದೇ ಕಾರಣಕ್ಕೂ ಮಾಡ್ತಾ ಇರಲಿಲ್ಲ. ಆಂಧ್ರ, ದಿಂಡ್ಕಲ್ಲು, ಕಡಪ ಜಾಗದಲ್ಲಿ ಮಾಡ್ತಾ ಇದ್ದಿದ್ದು. ಓಕೆ, ಅದ್ರ ಪಯಣ ಮಾತಾಡೋಣ. ಅದಕ್ಕೂ ಮುಂಚೆ ನೀವು ಆಸ್ ಎ ಸೆಕ್ಸ್ ವರ್ಕರ್ ಆಗಿ ಬಂದಾಗ ಒಂದು ಕನ್ಫ್ಯೂಷನ್ ಇದೆ. ಇವಾಗ ನೀವು ಫಿಮೇಲ್ಗೆ ಅಟ್ರಾಕ್ಟನ್ ಆಗಲ್ಲ, ಮೇಲ್ಗೆ ಅಟ್ರಾಕ್ಟ್ ಆಗೋದು. ಆ ಸಂದರ್ಭದಲ್ಲಿ ನಿಮ್ಮ ಆರ್ಗನ್ಸನ್ನು ಅದು ಆ ಸೆಕ್ಸ್ ಪಾರ್ಟನ್ನು ಚೇಂಜ್ ಆಗಿರುತ್ತಾ ಆಪರೇಷನ್ ಮಾಡ್ದಲೆ? ಇಲ್ಲ, ಆಪರೇಷನ್ ಮಾಡೋದು ಮುಂಚೆ ಯಾವುದೂ ಚೇಂಜ್ ಆಗಿರಲ್ಲ. ನಮ್ಮ ವೇರಿಂಗ್ ಎಲ್ಲ ಕಂಪ್ಲೀಟಾಗಿ ವಿಮೆನ್ ಆಗಿ ರೆಡಿ ಆಗಿರ್ತೀವಿ. ಔಟರ್ ಲುಕ್ ವುಮೆನ್ ಥರನೇ. ಓಕೆ. ಸೊ ಅದಾದ್ಮೇಲೆ ಬರೋರು ಅವರ ಯಾವ ಥರ ಬಳಸ್ಕೊಳ್ಳೋರು ಆ ಥರ ಬಳಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರು. ಅಂದರೆ ಆ ಟೈಮಲ್ಲಿ ಆ ಒಂದು ಅಷ್ಟು ಮಟ್ಟಿಗೆ ಸಿಕ್ಲಿಲ್ಲ ಅಂದ್ರು ತಕ್ಕ ಮಟ್ಟಿಗಾದ್ರೂ ನಾವು ಸರ್ವಿಸನ್ನ ಕೊಡ್ತಾ ಇದ್ವಿ. ಓಕೆ, ಅಂದ್ರೆ ಕಂಪ್ಲೀಟ್ ಆಗಿ ಖುಷಿಯಾಗಿ ಹೋಗೋರು ಅವರು.
ಅಷ್ಟೇ. ನಿಮ್ಮ ಆರ್ಗನ್ ಮಾತ್ರ ಸೆಕ್ಸ್ ಆರ್ಗನ್ ಮಾತ್ರ ಮೆನ್ ಥರನೇ ಇರುತ್ತೆ, ಕಂಪ್ಲೀಟ್ ನಾವು ಸರ್ಜರಿ ಮಾಡಿಸ್ಕೊಳ್ಳೋವರೆಗೂ ಅದು ಮೆನ್ ಥರನೇ ಇರುತ್ತೆ. ಆದ್ರೂ ಸೆಕ್ಸ್ ವರ್ಕ್ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದ್ರಿ? ಯಾವ ಥರ ಅನ್ನೋದಕ್ಕಿಂತ ಅವ್ರು ಯಾವ ಥರ ತಗೊಂಡು ಮೇಯ್ನ್ ಆಗಿ ಅವ್ರಿಗೆ ಸಿಕ್ಕಿದ್ರೆ ಸಾಕು. ಓಕೆ ಓಕೆ. ನಿಮ್ಗೆ ಅದ್ರ ಬಗ್ಗೆ ಇದಾಗ್ಲಿ ನಮ್ಗೆ ಅನ್ನೋ ಥಾಟೇ ಇಲ್ಲ. ಸೊ ಬರೋರ್ಗೆ ಖುಷಿಯಾಗಿ ಹೋದ್ರೆ ಸಾಕು. 4 ಗೋಡೆಗಳ ಮಧ್ಯ ಅದು ಹೇಗ್ ನಡೆಯುತ್ತೋ ಅದೇನ್ ಮಾಡುತ್ತೋ ನಮಗ್ ಬಿಟ್ಟಿದ್ದು. ಸೊ ಅವ್ರ ಖುಷಿಯಿಂದ ಹೊರಗಡೆ ಹೋಗೋರು. ಓಕೆ, ಯಾಕೆಂದ್ರೆ ಇದು ಬೋಲ್ಡ್ ಟಾಕ್ ನಮ್ಮ ಇವತ್ತಿನ ಕಾನ್ವರ್ಸೇಷನ್ ಅಲ್ಲಿ. ಯಾಕೆಂದ್ರೆ ಕೆಲವೊಂದು ವಿಚಾರಗಳು ಪಬ್ಲಿಕ್ಕಿಗೆ ಗೊತ್ತಾಗಬೇಕು. ಇವಾಗ ನಿಮ್ಮ ಮಾತಾಡ್ದವ್ರು ಏನೋ ಡ್ರೆಸ್ ಮಾಡ್ಕೊಂಡು ಇದ್ಕೊಂಡ್ರೆ ಎಲ್ಲರೂ ಬರ್ತೀಯಾ ಎಷ್ಟು ಅಂತ ಕರೀತಾರೆ, ಕೆಟ್ಟ ದೃಷ್ಟಿಲೇ ನೋಡ್ತಾರೆ. ಅವಾಗ ಕೆಲವೊಬ್ರು ಕಂಪ್ಲೀಟಾಗಿ ಚೇಂಜ್ ಆಗಿರಲ್ಲ, ಕೆಲವೊಬ್ರು ಕಂಪ್ಲೀಟಾಗಿ ಚೇಂಜ್ ಆಗಿರುತ್ತೆ. ಕಂಪ್ಲೀಟಾಗಿ ಚೇಂಜ್ ಆಗಬೇಕಂದ್ರೆ ನೀವು ಹೇಳ್ದಂಗೆ ಆಪ್ರೇಷನ್ ಆಗಬೇಕು. ಆಪ್ರೇಷನ್ ಆಗೋಕ್ಕಿಂತ ಮುಂಚೆನೇ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಲೂ ಕೂಡ ಸೆಕ್ಸ್ ವರ್ಕಿಗೆ ಬಳಸ್ಕೊಳ್ತಾರೆ. ಹೌದು. ಓಕೆ, ನಿಮಗೆ ಅದೇನು ಎಫೆಕ್ಟ್ ಆಗಲ್ವಾ ಹೆಲ್ತ್ ಮೇಲೆ ಎಲ್ಲ? ಇಲ್ಲ, ನಾವು ಕಾಂಡಮ್ ಯೂಸ್ ಮಾಡ್ತಾ ಇದ್ವಿ. ಓಕೆ, ಅದು ಏನು ಎಫೆಕ್ಟ್ ಆಗಬಾರ್ದು ಅಂತೇಳಿ ನಮ್ಮವ್ರು ಹೇಳಿದ್ರು, ಯಾವುದೇ ಕಾರಣಕ್ಕೂ ಕಾಂಡಮ್ ಇಲ್ಲದೆ ಏನೇ ಒಂದು ಕೆಲಸ ಮಾಡಬಾರ್ದು. ಯಾಕೆಂದ್ರೆ ಅವ್ರವ್ರ ಖುಷಿಗೆ ಅವ್ರಿಗೆ ಹೆಂಗಾದ್ರೂ ಮಾಡ್ಕೋಬಹುದು. ಸೊ ಆ ಒಂದು ನಡೆಯುವಂಥ ಜಾಗದಲ್ಲಿ ಆ ಒಂದು ಅದು ಅಷ್ಟಕ್ಕೆ ಸೀಮಿತ ಹೊತ್ತು ಅದು ಹೊರಗಡೆಗೆ ಯಾವುದೇ ಕಾರಣಕ್ಕೂ ಬೇಡದಿರೋಂಥ ವಿಚಾರ. ಅಂದ್ರೆ ಅವ್ರು ಯಾರು ಕಸ್ಟಮರ್ ಬರ್ತಾರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕು ಅಷ್ಟೇ. ಓಕೆ, ಅದು ನಿಮ್ಗೆ ಅದು ಅಸಹ್ಯ ಆಗಲಿ ಆ ಥರ ಆಗಲಿ ಫೀಲಿಂಗ್ಸ್ ಬಂದ್ರೂ ಕೂಡ ಹೊಟ್ಟೆಪಾಡು. ಸೊ ಏನು ಮಾಡ್ಬೇಕು, ನಾವು ಅನ್ಕೊಂಡಿದ್ದು ಮಾಡ್ಕೋಬೇಕಂತಂದ್ರೆ ಹಣ ಅವಶ್ಯಕತೆ ಇದ್ದೇ ಇರುತ್ತಲ್ವಾ. ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಹೆಚ್ಚು ಏನು ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ಓಕೆ, ದುಡ್ಡು ಅಷ್ಟೇ, ನಿಮಗೆ ದುಡ್ಡು ಬೇಕು, ನಾನು ಕೆಲಸ ಮಾಡ್ತಾ ಇದ್ದೀನಿ, ಇದೊಂದು ಕಾಯಕ, ಇದರಿಂದ ನಾನು ದುಡಿತಾ ಇದ್ದೀನಿ ಅಷ್ಟೇ, ಹಾಗಾಗಿ ಇದ್ಬೇಕು. ಓಕೆ, ಇಲ್ಲಿಂದ ನಿಮ್ಮ ಪಯಣ ಆಂಧ್ರಕ್ಕೆ ಹೋಗುತ್ತೆ. ಹೇಗಿತ್ತು ಆಂಧ್ರ? ಫಸ್ಟು ಡೇ ಕಾಲಿಟ್ಟಾಗ ನಿಮ್ಮ ಅಷ್ಟು ವರ್ಷದ ಡ್ರೀಮ್ ನನಸಾಗುವಂಥ ಸಮಯ ಅದು. ಹತ್ತತ್ರ ಬರ್ತಾ ಇದ್ದಂಗೆ ಒಂಥರ ಖುಷಿ, ಒಂದು ಕಡೆ ಭಯ, ಹೆಂಗ್ ಮಾಡ್ತಾರೋ ಆಪ್ರೇಷನ್, ಹೆಂಗ್ ಚೇಂಜ್ ಆಗ್ಬೋದು, ಏನು ಎತ್ತ ಯಾವ ಥರ ಅನ್ನ. ಸೊ ನಮ್ಮಮ್ಮ ಹೇಳೋರು ಯಾವುದೇ ಕಾರಣಕ್ಕೂ ಭಯ ಪಟ್ಕೊಬೇಡ ಹಾಗೆ ಹೇಗೆ ಅಂತ ಹೇಳೋರು. ಆಯ್ತಮ್ಮ ಅಂತ ಹೇಳಿದೆ. ನಾವು ಬಸ್ ಇಲ್ದಿದ್ದ ಜಾಗದಿಂದ ಆಟ ಮಾಡಿಕೊಂಡು ಆ ಆಸ್ಪತ್ರೆಗೆ ಹೋದ್ವಿ, ಪಳಂನೆರೆಯಲ್ಲಿರುವಂಥ ಆಸ್ಪತ್ರೆ. ಅದು ನನಗೆ ಅಡ್ರೆಸ್ ಆಗಲಿ ಇನ್ನೊಂದಾಗಲಿ ಏನೂ ಗೊತ್ತಿಲ್ಲ. ನಮ್ಮಮ್ಮ ಕರ್ಕೊಂಡೋದ್ರು. ಆ ಆಸ್ಪತ್ರೆ ನೋಡ್ತಿದ್ದಂಗೆ ಒಂದು ಕಡೆ ಭಯ. ಸೊ ಅವಾಗಿನ ಆಸ್ಪತ್ರೆಗಳು ಹೆಂಗಿತ್ತು ಅಂತ ನಿಮಗೆ ಗೊತ್ತಿರುತ್ತೆ. ಹಳೆ ಬೆಡ್ಗಳು, ಹಳೆ ಮಂಚಗಳು, ರಕ್ತದಲ್ಲಿ ಅಲ್ಲಿ ಇಲ್ಲಿ ಬರೆದಿರೋಂಥ ಹೆಸರುಗಳು. ಕೆಲವರು ಭಯ ಪಟ್ಕೊಂಡು ನಾನು ಬದುಕ್ತೀನೋ ಇಲ್ವೋ ಅಂತ ಫಸ್ಟೇ ಹೆಸರು ಬರೆದು ಹೋಗ್ಬಿಡೋರು ಗೋಡೆ ಮೇಲೆ. ಸೊ ಈ ಥರ ಎಲ್ಲ ನೋಡಿದಾಗ ಮನಸ್ಸೊಳಗಡೆ ಒಂಥರ ಭಯ ಶುರುವಾಯ್ತು ನನಗೆ. ಅಯ್ಯೋ ಏನಪ್ಪ ಇದು ಈ ಥರ ಹಾಗೆ ಅಂತ. ಒಂದು ಕಡೆ ಹೆಂಗೋ ನಾನು ಈ ಒಂದು ಅಂಗದಿಂದ ಮುಕ್ತಿ ಸಿಕ್ಕಿ ನಾನು ಇನ್ನೊಂದು ಇದಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ನೋವಾಗಲಿ ತಡ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಹೋದ್ಮೇಲೆ ಅವರು ಡಾಕ್ಟರ್ ಬಂದರು, ನರ್ಸ್ ಕೇಳಿದ್ರು, ಅವ್ರಿಗೆ ಬ್ಲಡ್ ಚೆಕಪ್ ಮಾಡಿ ಅಂತೇಳಿ ಬ್ಲಡ್ ಚೆಕಪ್ ಮಾಡಿಸಿದ್ರು. ಅದೆಲ್ಲ ನೋಡಿ ಆಯಿತು, ಎಲ್ಲ ಓಕೆ ಆಯಿತು. ಅದಾದಮೇಲೆ ನಮ್ಮಮ್ಮ ಆಯ್ತು ಮಗ ಹೋಗು, ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾ ಅಂಥೇಳಿ ಒಂದು ಮುದ್ದು ಮಾಡಿ ಒಳಗಡೆ ಕಳಿಸಿದ್ರು. ನಾನು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋದೆ. ಸೊ ಒಂದು ಕಬ್ಬಿಣದ್ದು ಒಂಥರ ಮಂಚ ಬೆಡ್ ಥರ ಇತ್ತು, ಅದ್ರ ಮೇಲೆ ಮಲ್ಕೊಂಡೆ. ಈ ಕಡೆ ಒಂದು 4 ಜನ, ಈ ಕಡೆ ಒಂದು 4 ಜನ, ಹಿಂದಗಡೆ ಅವರು ನರ್ಸ್ಗಳು ಎಲ್ಲ ನಿಂತಿದ್ರು. ನನಗೆ ಒಳಗಡೆ ಪುಕ್ಕ ಜೀವ ಹೊಡ್ಕೋತಿದೆ, ಅಯ್ಯೋ ದೇವರೇ ಏನಪ್ಪ ಇದು ಅಂತ. ಸೊ ಆಮೇಲೆ ಏನು ಮಾಡಿದ್ರು, ನನ್ನ 2 ಕಾಲನ್ನ ನೀಡಿಸ್ಬಿಟ್ಟು ಬಗ್ಸ್ಬಿಟ್ಟು ಇಲ್ಲಿ ಇದು ಅನಸ್ತೇಷ್ಯ ಥರ ಒಂದು ಇಂಜೆಕ್ಷನ್ ಕೊಟ್ಟರು. ಸೊ ಆವಾಗ ಕಂಪ್ಲೀಟ್ ನಮ್ಮ ಬಾಡಿ ಎಲ್ಲ ಬೆಂಡ್ ಆದಂಗೆ ಆಗೋಯ್ತು. ಸೊ ಆವಾಗ ಏನು ಮಾಡಿದ್ರು, ಇಲ್ಲಿ 2 ದಾರ ಕಟ್ಟಿದ್ರು. ಆ ಕಡೆಗೆ ಒಂದು ಕಾಲು, ಈ ಕಡೆಗೆ ಒಂದು ಕಾಲು ಕಟ್ಟಿ ಸೊ ಆ ಒಂದು ಭಾಗನ ಆಪ್ರೇಷನ್ ಮಾಡೋಕ್ಕೆ ಶುರು ಆದಾಗ ನನಗೆ ಎಲ್ಲೋ ಒಂದು ಕಡೆ ಇರಬೇಕಚ್ಚಂಗೆ ಆಯಿತು. ಅಷ್ಟೇ ಗೊತ್ತಾಗಿಲ್ಲ, ಫೀಲ್ ಇರಬೇಕಷ್ಟಂಗೆ ಆಯಿತು. ಕಂಪ್ಲೀಟಾಗಿ ಸುಮಾರು ಒಂದು ಕಾಲವರು 1 ವಾರವರು ಆಪ್ರೇಷನ್ ಶುರು ಮಾಡಿ ಕಂಪ್ಲೀಟಾಗಿ ಆಪ್ರೇಷನ್ ಮಾಡಿಸಿ ಆ ಅಮ್ಮ ಒಬ್ಬಳು ನರ್ಸ್ ಬಂದು ಏನೋ ತೆಲುಗಲ್ಲಿ ನೀನು ಇವಾಗ ಹೆಣ್ಣಾಗ್ಬಿಟ್ಟೆ ಹೆಂಗ್ಸಾಗ್ಬಿಟ್ಟೆ ಅಂತ ತೆಲುಗಲ್ಲಿ ಅದೇನೋ ಹೇಳಿದ್ರು. ನನಗೆ ಅದೂ ಅರ್ಥ ಆಗಲಿಲ್ಲ ನನಗೆ. ಸೊ ಅದಾದಮೇಲೆ ನೀಟಾಗಿ ಕರ್ಕೊಂಡ್ಬಂದು ಬೆಡ್ ಮೇಲೆ ಮಲಗಿಸಿದ್ರು. ಓ ಮೈ ಗಾಡ್, ಹಾಗಾದ್ರೆ ನಿಮ್ಗೊಂದು ರೀತಿಯಾಗಿ ರೀಬರ್ತ್, ಹೊಸ ಜನ್ಮ ಅಂತಲೇ ಹೇಳ್ಬೋದು ನಮಗೆ. ಸೊ ಬೆಡ್ ಮೇಲೆ ತೊಗೊಂಡು ಬಂದು ಹಾಕಿದ್ರು. ನನಗೆ ಒನ್ ಡೇ ಪೂರ್ತಿ ಏನೂ ಇದೇ ಇರಲಿಲ್ಲ, ಇದೆಲ್ಲ ಏನೂ ಆಡ್ತಾ ಇಲ್ಲ, ಬೆಂಡ್ ಆದಂಗೆ ಆಗಿತ್ತು. ಸೊ ಅದಾದಮೇಲೆ ಕಂಪ್ಲೀಟಾಗಿ ಬೆಂಡೆಲ್ಲ ಇಳಿದ ಮೇಲೆ ಏನಾದರೂ ಕೊಡ್ಬೋದಾ ಅಂತ ನಮ್ಮಮ್ಮ ಡಾಕ್ಟರ್ನ ಕೇಳಿದ್ರು. ಕೊಡ್ಬೋದು ಅಂತ ಹೇಳಿದಾಗ ನಮ್ಮಮ್ಮ ಇಡ್ಲಿ ತೊಗೊಬಂದು ಕೊಟ್ಟರು. ಸೊ ಅದಾದಮೇಲೆ ಕಾಫಿ ತಂದು ಕೊಟ್ಟರು, ಕುಡಿದ್ಬಿಟ್ಟು ಅಲ್ಲೇ ಒಂದು ದಿವಸ ಇದ್ವಿ. ಅವ್ರು ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು ಎಲ್ಲ ನೋಡಿದ್ರು. ಸೊ ಅದಾದಮೇಲೆ ನಮ್ಮ ಅಮ್ಮ ಇದ್ದವರು ಕರ್ಕೊಂಡು ಹೋಗ್ಬೋದಾ ಮನೆಗೆ ಅಂತಂದ್ರು. ಸರಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಸೊ ಒಂದಿನ ಅಷ್ಟೇ ರೆಸ್ಟ್, ಒಂದು ದಿವಸ ರೆಸ್ಟ್, 1-2 ದಿವಸ ರೆಸ್ಟ್ ಅಷ್ಟೇ. ಆಮೇಲೆ ಮನೆಗೆ ಕರ್ಕೊಂಡು ಬಂದರು. ಬಸ್ಸಲ್ಲೇ ಸೆಮಿ ಸ್ಲೀಪರ್ ಟ್ಯೂಬ್ ಹಾಕಿದ್ರು. ನಾವು ಆಪ್ರೇಷನ್ಗಿಂತ ಮುಂಚೆ ಏನು ತಿಂದಿರಲ್ವಲ್ಲ. ಸೊ ಆಪ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಮೋಷನ್ಗೆ ಏನೋ ಇದಾಗುತ್ತೆ ಅಂದ್ಬಿಟ್ಟು ಏನೂ ತಿನ್ಸಿರಲ್ಲ ನಮಗೆ. ಖಾಲಿ ಹೊಟ್ಟೆಲಿ ಹೋಗಿ ಆಪ್ರೇಷನ್ ಮಾಡಿಸ್ಕೊಂಡು ಬರೋದು. ಸೊ ಒಂದು ವೇಳೆ ತಿಂದರೂ ಕೂಡ ನಾವು 1-2-3 ದಿವಸ ಆದಮೇಲೆ ಮೋಷನ್ಗೆ ಹೋಗೋಕ್ಕಾಗೋದು, ಅದಾದಮೇಲೆ ಹೋಗೋಕ್ಕಾಗಲ್ಲ. ಸೊ ಅದಾದಮೇಲೆ ಸೆಮಿ ಸ್ಲೀಪರ್ ಬಸ್ ಬುಕ್ ಮಾಡಿಕೊಂಡು ಬಸ್ ಒಳಗಡೆ ಬಂದ್ವಿ. ಬಂದ ಮೇಲೆ ಕರ್ಕೊಂಡು ಮನೆ ಹತ್ರಕ್ಕೆ ಬಂದರು. ಅಲ್ಲಿ ಕೆಂಪು ನೀರು ಮಾಡಿ ಆರತಿ ಮಾಡಿ ಚೆಲ್ಲಿದ್ರು. ಸೊ ಅಕ್ಕಪಕ್ಕದವ್ರಿಗೆಲ್ಲ ಕ್ಯೂರಿಯಾಸಿಟಿ,
ಏನೋ ಇದೆಲ್ಲ ಮುಚ್ಕೊಂಡು ಮುಖ ಎಲ್ಲ ಮುಚ್ಕೊಂಡು ತೋರಿಸ್ದಂಗೆ ಹಿಂಗೆಲ್ಲ ಕೆಂಪು ನೀರೆಲ್ಲ ಮಾಡಿ ಇದು ಮಾಡ್ತಾ ಇದ್ದಾರಲ್ಲ ಹಾಗೆ ಹೀಗೆ ಅಂತೇಳಿ ಅಕ್ಕಪಕ್ಕದವರೆಲ್ಲ ಕೇಳೋರು. ಸೊ ಇಲ್ಲ ಏನೋ ಒಂದು ಅಪೆಂಡಿಕ್ಸ್ ಆಪ್ರೇಷನ್ ಅದು ಇದು ಅಂತೇಳಿ ಏನೋ ಇದು ಮಾಡೋರು, ಒಳಗಡೆ ಕರ್ಕೊಂಡೋಗಿ ಮಲಗಿಸಿದ್ರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.